ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆಯನ್ನು ಹಮ್ಮಿಕೊಂಡಿದ್ದು, ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯವರು ಆಗಮಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದು, ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರು ಮಾತನಾಡಿದರು. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ ದೂರದೃಷ್ಟಿ ಹಾಗೂ ವ್ಯವಸ್ಥಿತ ಆಡಳಿತ ವೈಖರಿಯನ್ನ ಇಂದಿನ ರಾಜಕಾರಣಿಗಳು, ಆಡಳಿತಗಾರರು ಮತ್ತು ಅಧಿಕಾರಿಗಳು ತಮ್ಮ ಆಡಳಿತದಲ್ಲಿ ಅಳವಡಿಸಿಕೊಳ್ಳಬೇಕು. ಕೆಂಪೇಗೌಡರು ಅಂದು ಬೆಂಗಳೂರನ್ನ ಕಟ್ಟುವಾಗ ರೂಪಿಸಿದ ನೀಲನಕ್ಷೆ ಹಾಗೂ ಯೋಜನಾಬದ್ಧ ವಿನ್ಯಾಸ ಇಂದಿಗೂ ನಮಗೆಲ್ಲ ದಾರಿದೀಪವಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಕೆಂಪೇಗೌಡರ ಜೀವನ ಮತ್ತು ಸಾಧನೆ ಕುರಿತು ಹಮ್ಮಿಕೊಂಡಿದ್ದ ಪ್ರಬಂಧ, ಕವನ ವಾಚನ, ಚಿತ್ರಕಲೆ ಹಾಗೂ ಆಶುಭಾಷಣ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಿದರು. ಬ್ಯೂರೋ ರಿಪೋರ್ಟ್ ಹರೀಶ್ ಪ್ರಜಾಪತಿ ಟಿವಿ, ಚಿತ್ರದುರ್ಗ. ವ್ಯಾಪಾರಕ್ಕೋಸ್ಕರನೇ ಪೇಟೆಗಳು. ಕೆರೆಗೆ ಸುಮಾರು 4-5 ದೊಡ್ಡ ದೊಡ್ಡ ಕೆರೆಗಳನ್ನ ಅವತ್ತು ಸ್ಥಾಪಿಸಿದ್ರು. ಹಲ್ಸೂರು ಕೆರೆ ಇರ್ಬೋದು, ಆಮೇಲೆ ನಮ್ಮ ಟ್ಯಾಂಕಿ ಟ್ಯಾಂಕು, ಹಲವಾರು ಕೆರೆಗಳನ್ನ ಅವತ್ತು ಸ್ಥಾಪಿಸಿದ್ರು. ಎಲ್ಲದಕ್ಕಿಂತ ವಿಶೇಷವಾಗಿ ಅವ್ರದೊಂದು ಅನ್ನಕ್ಕಿಂತ ಅಕ್ಷರ ಮುಖ್ಯ ಅನ್ನೋ ಒಂದು ನಾಣ್ಣುಡಿ, ಅವರು ಅದನ್ನ ಬಹಳಷ್ಟು ಫಾಲೋ ಮಾಡಿದ್ರು. ಇವತ್ತು ನಾವು ಅಕ್ಷರವನ್ನ, ವಿದ್ಯಾಭ್ಯಾಸವನ್ನ ನಮ್ಮ ಮುಂದಿನ ಸಮಾಜಕ್ಕೆ, ನಮ್ಮ ಪೀಳಿಗೆಗೆ ನಾವು ಕೊಡಬೇಕು ಅನ್ನೋ ದೂರದೃಷ್ಟಿ ಅವತ್ತು ಕೆಂಪೇಗೌಡ ಸಾಹೇಬ್ರದ್ದು ಇತ್ತು. ಇವತ್ತು ನಾವೆಲ್ಲರೂ ಅವರ ಆದರ್ಶಗಳನ್ನ ಪಾಲಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಅವರ ಜಯಂತಿಯ ಶುಭಾಶಯಗಳನ್ನ ತಮ್ಮಗಳಿಗೆ ಕೋರ್ತಾ ಎಲ್ಲರಿಗೂ ಶುಭವಾಗಿದೆ. ಅಭಿವೃದ್ಧಿ ನಿಗಮದ ವತಿಯಿಂದ ಇಲ್ಲಿಯವರೆಗೆ ನಾವು ಸ್ವಯಂ ಉದ್ಯೋಗ ನೇರ ಸಾಲವನ್ನ ಸುಮಾರು 18 ಜನಕ್ಕಿಂತ ಹೆಚ್ಚಿನದಾಗಿ ನಾವು ಕೊಟ್ಟಿದ್ದೀವಿ. ಜೊತೆಗೆ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಕಾರ್ಗಳನ್ನ 6 ಕಾರ್ಗಿಂತ ಹೆಚ್ಚಿನದನ್ನ ಕೊಟ್ಟಿದ್ದೀವಿ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ 19 ಫಲಾನುಭವಿಗಳಿಗೆ ನಾವಿವತ್ತು ಬೋರನ್ನ ಕೊಡಿಸಿರುವಂಥದ್ದಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ನನ್ನ ಕ್ಷೇತ್ರದಲ್ಲಿ ಸ್ವಲ್ಪ ಸಮಾಜದ ಕಡಿಮೆ ಇದೆ, ಆದರೂ ಅವ್ರುಗಳನ್ನೆಲ್ಲವರನ್ನು ಗುರುತಿಸಿ ಅವ್ರನ್ನ ಕರೆದು ನಾವುಗಳು ಇವತ್ತು ಅವರಿಗೆ ಸಹಾಯವನ್ನ ಮಾಡಿರುವಂಥದ್ದೇ ನಿಗಮದಿಂದ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚಿನದಾಗಿ ಎಲ್ಲರೂ ಬಳಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ